ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಮತಾ ರಾಘವೇಂದ್ರ ವ್ಲಾಗ್ಸ್. ನಾನು ನಿಮ್ಮ ಮಮತಾ ರಾಘವೇಂದ್ರ. ಹೇಗಿದ್ರೆ ಎಲ್ಲರೂ? ಆಫ್ಟರ್ ಸೋ ಮೆನಿ ಡೇಸ್ ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸಾರಿ, ಸ್ವಲ್ಪ ಡಿಲೇ ಮಾಡಿದೆ ವಿಡಿಯೋ ಮಾಡೋದಕ್ಕೆ. ಸ್ವಲ್ಪ ಮನೆಯಲ್ಲಿ ಅದು ಇದು ಟೆನ್ಷನ್ಸ್ಗಳಿತ್ತು. ಸೊ ಇವತ್ತು ಒಂದು ಹೊಸ ವಿಷಯದ ಮುಖಾಂತರ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಖುಷಿಯಲ್ಲಿ ಜೊತೆಗೂಡುವ, ಕಷ್ಟದಲ್ಲಿ ಹೆಗಲು ಕೊಡುವ ಎಲ್ಲ ಸಂಬಂಧಗಳಿಗಿಂತ ಮೀರಿದ ಅಮೂಲ್ಯವಾದ ಸಂಬಂಧವೇ ಸ್ನೇಹ. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಬಿಲೇಟೆಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು. ಐ ಹೋಪ್ ನೀವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮತ್ತು ಭೀಮನ ಅಮಾವಾಸ್ಯೆ ಇತ್ತು. ಭೀಮನ ಅಮಾವಾಸ್ಯೆ ಅವತ್ತಿನ ದಿನ ವಿಶೇಷವಾಗಿ ನಾವು ಗಂಡನ ಪೂಜೆ ಮಾಡ್ತೀವಿ. ಅದು ಕೂಡ ವಿಶೇಷವಾಗಿ ನಾನು ನಮ್ಮ ಮನೆಯಲ್ಲಿ ಹಬ್ಬನ ಆಚರಿಸಿದೆ. ಅವತ್ತು ಏನಾದರೂ ಒಂದು ಸ್ವೀಟ್ ಮಾಡಬೇಕು. ಸೊ ಅವತ್ತು ನಮ್ಮ ಮನೆಯಲ್ಲಿ ನಾನು ಕಡುಬು ಮಾಡಿದ್ದೆ. ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೀವು ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ಇವಾಗ ನಾನು ಇದು ಬಿಡ್ತಿರೋ ರಂಗೋಲೆ ಸ್ವಾಸ್ತಿಕ್ ಡಿಸೈನ್ ರಂಗೋಲೆ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂದರೆ, ಫ್ರೆಂಡ್ಸ್ ನಮ್ಮ ಕಷ್ಟದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ನಾವು ಏನೇ ತೊಂದರೆಯಲ್ಲಿದ್ದಾಗ ಅಥವಾ ನಮ್ಮದು ಮನೆಯಲ್ಲಿ ಏನಾದರೂ ತೊಂದರೆ ಇದ್ದಾಗ ಒಬ್ಬರು ಫ್ರೆಂಡ್ ಇದ್ದಾಗ ನಾವು ಅವ್ರ ಹತ್ರ ಹೇಳ್ಕೊಂಡಾಗ, ನಾವು ಮನ್ಸು ಬಿಚ್ಚಿ ಮಾತಾಡಿದಾಗ ನಮಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇವಾಗಿನ ಫಾಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಪ್ರತಿಯೊಬ್ಬರು ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿರ್ತಾರೆ. ಯಾರಿಗೂ ಮಾತಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಹೇಳಬೇಕು ಅಂದರೆ. ಅದರಿಂದ ಏನಾಗ್ತಿದೆ, ತುಂಬ ಜನ ತಾಯ್ದಿರು, ಎಸ್ಪೆಷಲಿ ನಮ್ಮಂಥ ತಾಯ್ದಿರಿಗೆ ಮಕ್ಕಳು ನೋಡ್ಕೊ, ಮನೆಯಲ್ಲಿ ಫ್ಯಾಮ್ಲಿ ನೋಡ್ಕೊಳ್ಳಿ, ಅದೇ ನಮ್ಮ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ. ಆದರೆ ಕೆಲವು ಟೈಮ್ ನಮಗೆ ಅಂತ ನಾವು ಟೈಮ್ ಸೇವ್ ಮಾಡ್ಕೊಂಡು ನಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿದಾಗ ಖುಷಿಯಾಗುತ್ತೆ. ಮತ್ತು ನಮ್ಗೆ ಏನಾದರೂ ಒಂದು ರೀತಿ ಕೆಲವು ಸತಿ ಬೇಜಾರಾದಾಗ ಅಥವಾ ಖುಷಿಯಾದಾಗ ಆ ಟೈಮಲ್ಲಿ ಒಬ್ಬರು ಸ್ನೇಹಿತರಿದ್ದಾಗ ನಾವು ಮನ್ಸು ಬಿಚ್ಚಿ ಅವ್ರ ಹತ್ರ ಮಾತಾಡೋದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ. ಇವಾಗ ಎಷ್ಟು ರಿಸರ್ವ್ ಆಗಿರ್ತಾರೆ ಹೇಳಬೇಕು ಅಂದರೆ, ಯಾರಿಂದ ಮಾತಾಡೋದಕ್ಕೂ ಟೈಮ್ ಇಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅದರಿಂದ ಎಷ್ಟೋ ಜನಕ್ಕೆ ಈಗಿನ ಯಂಗ್ ಜನ್ರೇಷನ್ಸ್ಗೆ ಏನಾಗ್ತಿದೆ ಅಂದರೆ ತುಂಬ ಡಿಪ್ರೆಷನ್ಸ್ಗಳು ಜಾಸ್ತಿ ಆಗ್ತಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಸ್ಟ್ರೆಸ್ ಇರ್ಬೋದು. ನಾವು ಏನು ಅಂಡರ್ಗೋ ಮಾಡ್ತಿದ್ದೀವಿ, ತುಂಬ ಟೆನ್ಷನ್ಸ್ಗಳು, ಪ್ರತಿಯೊಂದರಲ್ಲೂ ಟೆನ್ಷನ್ಗಳು ಜಾಸ್ತಿ ಇದೆ. ಆದಷ್ಟು ನಾವು ನಮ್ಮ ಟೆನ್ಷನ್ಸ್ಗಳನ್ನ, ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಂಡು ನಮ್ಮ ಜೊತೆ ಇರೋರನ್ನ, ನಮ್ಗೆ ಇಷ್ಟಪಟ್ಟವ್ರನ್ನ ನಾವು ಖುಷಿಯಾಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮನಸ್ಸು ಕೂಡ ಆಗ್ರಹ ಆಗುತ್ತೆ. ಅದೇ ರೀತಿ ನಮ್ಮ ಫ್ಯಾಮ್ಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ನನ್ನ ವ್ಯೂವರ್ಸ್ಗೆ ನಾನು ಕೇಳೋದು ಅದೇನೆ, ಆದಷ್ಟು ನಿಮ್ಮ ಫ್ರೀ ಟೈಮ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಖುಷಿಯಾಗಿರಿ. ಯಾವಾಗ ಏನಾಗುತ್ತೆ, ಯಾರಿಗೇನಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಮಲಗಿರೋರು ನಾಳೆ ನಾವು ಹೇಳ್ತೀವ ಅನ್ನೋದು ಗ್ಯಾರಂಟಿ ಇಲ್ಲ. ಆ ಥರ ಆಗಿದೆ. ತುಂಬ ತುಂಬ ಟೆನ್ಷನ್ಸ್, ಒತ್ತಡಗಳು, ಹಾರ್ಟ್ ಅಟ್ಯಾಕ್ಸ್ಗಳು, ಸಣ್ಣ ಏಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ಸ್ಗಳಾಗ್ತಿದೆ. ಅದರಿಂದ ಆದಷ್ಟು ನಾವು ನಮ್ಮ ಮನೆಯವ್ರಿಗೆ ನಾವು ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿ ನಮ್ಮ ಮನಸ್ಸನ್ನ ಹಗುರ ಮಾಡ್ಕೊಬೇಕು. ಅದೇ ರೀತಿ ನಮ್ಮ ಮಕ್ಕಳಿಗೆ ಆಗಲಿ, ನಾವು ಹೇಗೆ ಲೈಫ್ನ ಫೇಸ್ ಮಾಡಬೇಕು, ಹೇಗೆ ಚಾಲೆಂಜಸ್ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಲೈಫಲ್ಲಿ. ಇವಾಗಿನ ಮಕ್ಕಳು ಹೇಳಬೇಕು ಅಂದರೆ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊತಾರೆ, ಅಥವಾ ಮಾತು ಬಿಡೋದು, ಅಥವಾ ತುಂಬ ನಾಟಿ ಆಗಿರ್ತಾರೆ. ಅವ್ರು ಹೇಳಿದ್ನ ಕೊಡಿಸ್ಬೇಕು, ತುಂಬ ಹಠ ಮಾಡ್ತಾರೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರಿಗೆ ನಮ್ಮ ಸ್ಪೇರ್ ಟೈಮ್ ಕೊಟ್ಟು ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು. ಇವಾಗಿನ ಮಕ್ಕಳು ತುಂಬ ಮೊಬೈಲಲ್ಲಿ ಅಡಿಕ್ಟ್ ಆಗ್ತಾ ಇದ್ದಾರೆ. ಮೊಬೈಲ್ ಅಡಿಕ್ಷನ್ ಬದಲು ನಾವು ಮನೆಯಲ್ಲೇ ಆಟ ಆಡಿಸೋದು, ಎಕ್ಸಾಂಪಲ್ ಹೇಳಂದರೆ ಕ್ರಿಕೆಟ್ ಆ ಥರ ಆಟ ಆಡಿಸ್ಬೋದು, ಇಲ್ಲ ಇಂಡೋ ಗೇಮ್ಸ್ಗಳು, ಕ್ಯಾರಮ್ಮು, ಇಲ್ಲ ನಾವು ಪಾರ್ಕ್ ಕರ್ಕೊಂಡೋಗಿ ಖುಷಿಯಾಗಿ ನಮ್ಮ ಮಕ್ಕಳನ್ನ ನಾವು ಆಟ ಆಡಿಸೋದ್ರಿಂದ
ಅವ್ರಿಗೆ ಮೊಬೈಲಿಂದ ಅವ್ರಿಗೆ ನರ್ವ್ಸ್ ಪ್ರಾಬ್ಲಮ್ಗಳು ಬರ್ತಿದೆ ತುಂಬ ಜನ ಮಕ್ಕಳಿಗೆ, ಅದು ಅವಾಯ್ಡ್ ಆಗುತ್ತೆ. ಅದೇ ರೀತಿ ನಾವು ನಮ್ಮ ಮಕ್ಕಳ ಜೊತೆ ಖುಷಿಯಾಗಿ ಇರಲೂಬೋದು. ಮತ್ತು ಅವ್ರ ಹಠ ಅದೆಲ್ಲ ನಾವು ಕಮ್ಮಿ ಮಾಡ್ಕೊಬೋದು. ಮೊಬೈಲ್ ಅಡಿಕ್ಷನ್ನ ನಾವು ಕಮ್ಮಿ ಮಾಡ್ಕೊಬೇಕು ಅಂದರೆ ನಾವು ಫಸ್ಟ್ಲಿ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಾವು ಮೊಬೈಲ್ನ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತು ಅವ್ರ ಸ್ಟಡೀಸ್ ಜೊತೆ ಅವ್ರಿಗೆ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ ನಾವು ಮಾಡಿಸೋದ್ರಿಂದ ನಾವು ನಮ್ಮ ಮಕ್ಕಳನ್ನ ನಾವು ಏನಂತಾರೆ ನಾವು ಯಾವಾಗೂ ಇನ್ವಾಲ್ವ್ ಆಗಿ ಇಟ್ಕೊಬೋದು ಅಂತ ಹೇಳ್ಬೋದು. ಹೇಗಿದೆ ನೋಡಿ ರಂಗೋಲೆ, ನಿಮಗೂ ಇಷ್ಟ ಆಗಿದರೆ ನೀವು ಒಂದು ಲೈಕ್ ಮಾಡಿ ಈ ವಿಡಿಯೋನ. ಈ ವಿಡಿಯೋನ ನೀವು ಲೈಕ್ ಮಾಡಿ ಇಷ್ಟಪಡಿ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನಾನು ಇವತ್ತಿನ ರೆಸಿಪಿ ಬಂದು ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ರವೆ ಇಡ್ಲಿ ಮಾಡ್ತಿದ್ದೀನಿ. ಇದಕ್ಕೆ ಕಡಲೆಬೇಳೆ, ಸಾಸಿವೆ, ಶುಂಠಿ ಮತ್ತು ಕರಿಬೇವು ಸೊಪ್ಪು ಮತ್ತು ಮೊಸರು, ರವೆ ಮತ್ತು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ನಾವು ಔಟ್ಸೈಡ್ ಪ್ಯಾಕೆಟ್ಸ್ MTR ಪ್ಯಾಕೆಟ್ಸ್ ಹೇಗಿರುತ್ತೆ ಅದೇ ರೀತಿ ನಾವು ನಮ್ಮ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಬೋದು. ರವೆ ಯೂಸ್ ಮಾಡಿದ್ದೀನಿ. ಮತ್ತು ಕ್ಯಾರೆಟ್ ನಾನು 2 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಬೇಕು. ಎಣ್ಣೆ ಕಾದ್ಮೇಲೆ ರವೆ ಕ್ವಾಂಟಿಟಿ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಕಮ್ಮಿ ಆದಾಗೂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸಾಸಿವೆ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಶುಂಠಿ. ಆ್ಯಕ್ಚುಲಿ ಇವಾಗ ಕಡಲೆಬೇಳೆ ಹಾಕಬೇಕಿತ್ತು, ನಾನು ವಿಡಿಯೋ ಮಾಡ್ತಿರೋ ಟೆನ್ಷನ್ಗೆ ನಾನು ಅದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಕುಯ್ಕೊಂಡಿರಬೇಕು, ಕಟ್ ಮಾಡ್ಕೊಂಡಿರೋದು. ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕಿದ್ದೀನಿ, ಕಟ್ ಮಾಡ್ಕೊಂಡಿರೋದು. ಇದು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಕಡಲೆಬೇಳೆನ ನೀವು ಸಾಸಿವೆ ಹಾಕಿದಾಗೆ ಹಾಕಬೇಕು. ನಾನು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ, ಸಾರಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಕಮ್ಮಿ ಅಂತ ಅನಿಸ್ತು, ಸೊ ಇನ್ನೊಂದು ಚೂರು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಿರೋ ಅಷ್ಟೊತ್ತಿಗೆ ಸ್ಮೆಲ್ ಎಲ್ಲ, ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಷ್ಟವರೆಗೂ ನಾವು ಕಮ್ಮಿ ಫ್ಲೇಮಲ್ಲೇ ಆದಷ್ಟು ನಿಧಾನಕ್ಕೆ ಹುರ್ಕೊಬೇಕು. ಕಡಲೆಬೇಳೆ ಕೆಂಬಾರ ಬರೋವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು. ಈ ರೀತಿ ನಾವು ನಮ್ಮ ಮಕ್ಕಳಿಗೆ ಮೊಬೈಲಲ್ಲಿ ಅಡಿಕ್ಷನ್ಸ್ನ ನಾವು ಕಮ್ಮಿ ಮಾಡ್ಬೋದು. ಮತ್ತು ಅವ್ರಿಗೆ ಆ್ಯಕ್ಟಿವಿಟೀಸ್ ಕೊಡೋದು. ಸಣ್ಣ ಮಕ್ಕಳಿದ್ರೆ ಅವ್ರಿಗೆ, ಇವಾಗಿನ ಮಕ್ಕಳು ರೀಡಿಂಗ್ ಹ್ಯಾಬಿಟ್ನೇ ಕಮ್ಮಿ ಮಾಡ್ಕೊಂಡಿದ್ದಾರೆ ಹೇಳಬೇಕು ಅಂದರೆ. ಕೆಲವು ಬುಕ್ಸ್ಗಳು, ಮಾರಲ್ ಬುಕ್ಸ್ಗಳು, ಸ್ಟೋರಿ ಬುಕ್ಸ್ಗಳು ಕೊಡೋದು, ಅವ್ರಿಗೆ ಓದು ಅಂತ ಹೇಳೋದು, ಅಥವಾ ಅವ್ರಿಗೆ ಡೈರಿ ಬರೆಯೋ ಅಭ್ಯಾಸ ರೂಢಿ ಮಾಡೋದು. ಅವತ್ತಿನವತ್ತು ಏನು ಅವ್ರಿಗೆ ಅನಿಸ್ತು ಅದನ್ನು ಅವರು ಬರಿತಾ ಹೋದಾಗ ಅವ್ರ ರೈಟಿಂಗ್ ಹ್ಯಾಬಿಟು ಇಂಪ್ರೂವ್ ಆಗುತ್ತೆ. ಮತ್ತು ಅವರೇ ಒಂದಿನ ದೇ ವಿಲ್ ಬಿ ಅ ಲಾಟ್ ಆಫ್ ಡಿಫ್ರೆನ್ಸ್ ವೆನ್ ದೆ ರೈಟ್. ನೀನು ಮೊದಲು ಪೇಜ್ ಅವ್ರು ಬರೆದಾಗ ಸಖತ್ ಏನಂತಾರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ. ಡೇ ಬೈ ಡೇ ದೇ ವಿಲ್ ಲರ್ನ್ ಎವ್ರಿಥಿಂಗ್. ಹಾಗೆಯೇ ನಮ್ಮ ಮಕ್ಕಳಿಗೆ ನಾವು ಹೆಲ್ದಿ ಆಗಿರೋವಂಥ ಕೆಲವು ಹ್ಯಾಬಿಟ್ಸ್ಗಳನ್ನ ನಾವು ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನಾವು ಆ್ಯಸ್ ಅ ಪೇರೆಂಟ್ಸ್ ನಾವು ಎಷ್ಟು ನಾವು ಇನೋವೇಟಿವ್ ಆಗಿ ಇವತ್ತಿನ ಇದರಲ್ಲಿ ನಾವು ಹೆಂಗೆ ಅಡ್ವಾನ್ಸ್ ಆಗಿರ್ತೀವಿ, ಅದೇ ರೀತಿ ನಮಗೆ ಗೊತ್ತಿರಲಿಲ್ಲ ನಮ್ಮ ಮಕ್ಕಳು ನಮ್ಮಿಂದ ಕೆಲವು ಎಷ್ಟೋ ಹ್ಯಾಬಿಟ್ಸ್ಗಳನ್ನ ಕಲಿತಾ ಹೋಗ್ತಾರೆ. ಅವ್ರ ಮುಂದೆ ನಾವು ಆದಷ್ಟು ಏನಾದರೂ ಒಂದು ಇನ್ವೆಂಟ್ ಮಾಡೋದು, ಏನಾದರೂ ಒಂದು ಕ್ರಿಯೇಟ್ ಮಾಡೋದು, ಸಮಥಿಂಗ್ ಅದನ್ನು ನಾವು ಅಳವಡಿಸ್ಕೊಂಡು ಹೋದರೆ ಒನ್ ಡೇ ದೇ ವಿಲ್ ಲರ್ನ್ ಸಮಥಿಂಗ್ ಅಂತ ಹೇಳ್ಬೋದು. ಆದ್ದರಿಂದ ಮೊಬೈಲ್ ಅಡಿಕ್ಷನ್ನ ಅವ್ರು ಕಮ್ಮಿ ಮಾಡ್ಬೋದು ಅಂತ ನನ್ನ ಭಾವನೆ. ಇವತ್ತಿನ ಪೇರೆಂಟ್ಸ್ಗಂತೂ ಇದೊಂದು ಚಾಲೆಂಜ್ ಅಂತ ಹೇಳ್ಬೋದು. ಮೊಬೈಲ್ ಪ್ರತಿಯೊಬ್ಬರು ಮಕ್ಕಳು ಫ್ರೀ ಟೈಮಲ್ಲಿ ದೇ ವಿಲ್ ಗೋ ಫಾರ್ ಮೊಬೈಲ್. ನಮ್ಮ ಜನ್ರೇಷನಲ್ಲಿ ನಮಗೆ ಮೊಬೈಲ್ ಬಿಟ್ಟರೆ ಟಿ ವಿ ಬಿಟ್ಟರೆ ನಮಗೆ ಬುಕ್ಸ್ ಇರ್ತಿತ್ತು. ಇವಾಗ ಅನಿವಾರ್ಯವಾಗಿ ಮೊಬೈಲ್ ಬಂದಿರೋದ್ರಿಂದ ಅದರಿಂದ ತುಂಬ ಡಿಸಡ್ವಾಂಟೇಜಸ್ಸೇ ಆಗ್ತಿದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಮಕ್ಳಿಗೆ ಗೊತ್ತಾಗೋದಿಲ್ಲ, ಬಟ್ ಲೇಟರ್ ಆನ್ ದೇ ಮೇ ಫೇಸ್ ಮೆನಿ ಆಫ್ ದಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಅದನ್ನು ನಾವು ಈ ರೀತಿ ಅವಾಯ್ಡ್ ಮಾಡ್ಬೋದು. ಇವಾಗ ನಾನು ಇದಕ್ಕೆ ರವೆ ಹಾಕ್ಕೊಂಡೆ, 2 ಕಪ್ಸ್ ರವೆ ಹಾಕ್ಕೊಂಡೆ ನಾನು. ನೀಟಾಗಿ ಇದು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು.
ಇದು ಕ್ಯಾರೆಟ್ನ ನಾವು ಸ್ಟಾರ್ಟಿಂಗ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಎಲ್ಲೋ ಒಂಥರ ಎಲ್ಲೋಯಿಶ್ ಆರೆಂಜ್ ಬರುತ್ತೆ. ನೀವು ಎಲ್ಲ ನಿಮ್ಗೆ ಆ ಕಲರ್ ಬೇಡ, ವೈಟ್ ಕಲರೇ ಬರಬೇಕು ಅಂದರೆ ಎಲ್ಲ ಹುರಿದಿದ್ದೆಲ್ಲ ಆದಮೇಲೆ ಕ್ಯಾರೆಟ್ನ ನಾವು ಲಾಸ್ಟ್ ಎಲ್ಲ ಹುರಿದಿದ್ದು ಆರಿದ್ಮೇಲೆ ಹಾಕಿದ್ರೆ ಕಲರ್ ಎಲ್ಲೋ ಚೇಂಜ್ ಆಗೋಲ್ಲ. ನೀವು ವೈಟೇ ಬರಬೇಕು ಅಂತಂದರೆ ನೀವು ಕ್ಯಾರೆಟ್ನ ಲಾಸ್ಟಲ್ಲಿ ಹಾಕಬೇಕು. ಇಲ್ಲ ನಮಗೆ ಹೆಂಗಿದ್ರೂ ಪರವಾಗಿಲ್ಲ ಅಂದರೆ ನೀವು ಈ ರೀತಿಯೇ ಹಾಕ್ಕೊಬೋದು. ಇವಾಗ ರುಚಿಗೆ ತಕ್ಕಷ್ಟು ರವೆ ಎಲ್ಲ ನೀಟಾಗಿ ಹುರಿದಿರ ಮೇಲೆ ಕ್ರಿಸ್ಪಿಯಾಗಿರಬೇಕು. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಒಂಥರ ಕ್ರಿಸ್ಪಿಯಾಗಿ ಇದ್ದರೆ ಸ್ಮೆಲ್ ಎಲ್ಲ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅಷ್ಟವರೆಗೂ ನಾವು ನೀಟಾಗಿ ಹುರ್ಕೊಳ್ಬೇಕು. ಅದು ನೀಟಾಗಿ ಹುರಿದ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಮತ್ತು ಹಾರಿದ ಮೇಲೆ ಮೊಸರು ಹಾಕಿ ನೋಡಿ. ಇವಾಗ ನಾನು ಉಪ್ಪು ಹಾಕ್ಕೊತಿದ್ದೀನಿ, ಸ್ವಲ್ಪ ಉಪ್ಪು ಮತ್ತು ಲಾಸ್ಟಲ್ಲಿ ಮೊಸರು ಕಳಿಸೋವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಸೋಡಾ ಯೂಸ್ ಮಾಡ್ತೀನಿ. ಇವಾಗ ಸೋಡಾ ಮತ್ತು ಇದನ್ನು ನೀಟಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಲಂಚ್ ಬಾಕ್ಸ್ ರೆಸಿಪೀಸ್ಗೆ ಇವಾಗ ನಾನು ರವೆ ಇಡ್ಲಿಗೆ ಯೂಶ್ವಲಿ ಕಾಂಬಿನೇಷನ್ ನಾನು ನಮ್ಮ ಮನೆಯಲ್ಲಿ ಚಟ್ನಿ ಮತ್ತು ಪಲ್ಯ, ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಆಲೂಗಡ್ಡೆ ಸಾಗು, ಬಾಂಬೆ ಸಾಗು ರೆಸಿಪಿ. ಆ್ಯಕ್ಚುಲಿ ಇದು ನನ್ನ ಚಾನಲ್ನಲ್ಲೇ ಇದೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ನೀವು ನೋಡ್ಕೊಂಡು ಬರ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಆ್ಯಕ್ಚುಲಿ ಚಟ್ನಿ ಹಾಗೆ ಮಾಡಿದ್ರೆ ಮಮ್ಮಿ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಬಾಕ್ಸ್ 2 hours 3 hours ಲಾಂಗ್ ಆಗಿ ಇರಬೇಕು ಅಂದರೆ ಚಟ್ನಿನ ನೀಟಾಗಿ ಎಣ್ಣೆಯಲ್ಲಿ ಈ ವಿಧಾನವಾಗಿ ಮಾಡಿದ್ರೆ ಚಟ್ನಿ 4 to 5 hours ಏನು ಸ್ಮೆಲ್ ಬರಲ್ಲ. ಇವಾಗ ಸ್ವಲ್ಪ ನಾನು ನೀರು ಆ್ಯಡ್ ಮಾಡಿದೆ. ಅದು ಆರೋದಕ್ಕೆ ಡೈರೆಕ್ಟ್ ಮೊಸರು ಆ್ಯಡ್ ಮಾಡಬಾರ್ದು. ಕಂಪ್ಲೀಟಾಗಿ ಟೆಂಪ್ರೇಚರ್ ಎಲ್ಲ ಆರಿದ ಮೇಲೆ ನಾವು ಮೊಸರು ಆ್ಯಡ್ ಮಾಡಬೇಕು. ನೀವು ಬಿಸಿ ಇದ್ದಾಗೆ ಮೊಸರು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಮೊಸರು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾನು ಫಸ್ಟು 2 to 3 ಕಪ್ಸ್ ಆಫ್ ಸ್ಮಾಲ್ ಕಪ್ಸ್ ಆಫ್ ವಾಟರ್ ಆ್ಯಡ್ ಮಾಡಿದ್ದೀನಿ. ಇದು ಆ್ಯಡ್ ಮಾಡಿದ್ಮೇಲೆ ನಂತರ ನಾನು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು ಸೈಡಲ್ಲಿ ಇಡೋಣ. ಅದು ಆರೋ ವರ್ಷಕ್ಕೆ ನಾವು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಇದು ಆರಿದ್ಮೇಲೆ ನೋಡಿ, ಈಗ ನಾನು ಮೊಸರು ಆ್ಯಡ್ ಮಾಡ್ತಿದ್ದೀನಿ. ನಾನು ಮಾಡಿರೋ 2 ಕಪ್ಸ್ ಆಫ್ ರವೆಗೆ ನಾನು ಅರ್ಧ ಲೀಟ್ರಲ್ಲಿ ನಾನು ಮುಕ್ಕಾಲು ಹಾಕಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿದ್ದು ನಾವು ರವೆ ಇಡ್ಲಿ ಇಡೋವಾಗ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು, ಗಟ್ಟಿಗೆ ಬರಬೇಕು. ತುಂಬ ನೀರಾದ್ರೂ ರವೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಡಿ. ಟೇಸ್ಟಿಯಾಗಿ ಸಖತ್ ರುಚಿಯಾಗಿರುತ್ತೆ. ಇದನ್ನು ನಾನು ಇವಾಗ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ರವೆ ಇಡ್ಲಿಗೆ ಇಡ್ತಾ ಇದ್ದೀನಿ. ಪ್ರತಿಯೊಂದು ಇದಕ್ಕೆ ಇವಾಗ ಕೊನೆಯಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿದೆ ಅಂತ. ಉಪ್ಪು ನೋಡಿ, ಏನಾದರೂ ಬೇಕಂದರೆ ಸ್ವಲ್ಪ ಗಟ್ಟಿ ಅನಿಸ್ತು. ಸೊ ನಾನು ಇನ್ನೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಇವನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಇಡ್ತಾ ಇದ್ದೀನಿ. ರವೆ ಇಡ್ಲಿಗೆ 15 minutes ಬೇಕು. ಅಕ್ಕಿ ಇಡ್ಲಿಗೆ 10 ನಿಮಿಷ ಸಾಕಾಗುತ್ತೆ. ರವೆ ಇಡ್ಲಿಗೆ 15 minutes ಬೇಕೇ ಬೇಕು. ರವೆ ಸ್ವಲ್ಪ ನಿಧಾನ ಅಲ್ವಾ ಬೇಯೋದು. ಇವಾಗ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಹುರ್ಗಡ್ಲೆ, ಸ್ವಲ್ಪ ಕರಿಬೇವು, ಕಾಯಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ನಾವು ಸ್ಮೆಲ್ ಬರಬಾರ್ದು ಅಂದರೆ ನಾವು ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಆ ಥರ ಫ್ರೈ ಮಾಡೋದ್ರಿಂದ ಯಾವುದೇ ರೀತಿ ಹಸಿ ವಾಸನೆ ಬರೋದಿಲ್ಲ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ನಿಧಾನಕ್ಕೆ ಒಂದು 2 to 3 minutes ಫ್ರೈ ಮಾಡಿಕೊಂಡ್ರೆ ನಾವು ಚಟ್ನಿನ 2 to 3 hours ಬಾಕ್ಸಲ್ಲಿ ಲಂಚ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿದಾಗೂ
ಏನೂ ಪ್ರಾಬ್ಲಮ್ ಆಗಲ್ಲ. ಈ ಟಿಪ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಚಟ್ನಿ ತುಂಬ ಟೇಸ್ಟಿಯಾಗಿ ಲಂಚ್ ಬಾಕ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಆದಮೇಲೆ ಇದನ್ನು ಜಾರ್ಗೆ ನಾನು ಹಾಕ್ಕೊತಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಹುರಿಗಡಲೆ, ನಾನಿಲ್ಲಿ ಅರ್ಧ ಉಪ್ಪು ಕಾಯಿ ಯೂಸ್ ಮಾಡ್ತಿದ್ದೀನಿ. ಕಾಯಿ ಮತ್ತು ಹುರಿಗಡಲೆ, ಅದು ಕಾಯಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡೆ. ಪೌಡರ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಹುರಿಗಡಲೆ ಹಾಕ್ಕೊತಾ ಇದ್ದೀನಿ. ಮತ್ತು ಹುರಿದಿರೋ ಅಂಥ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಇವಾಗ ನಮ್ಮ ಚಟ್ನಿ ರೆಸಿಪಿ ರೆಡಿ ಇರುತ್ತೆ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್